ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಈ ಕಾಳಸಂತೆಯಲ್ಲಿ ಟಿಕೆಟ್ ಮಾರಾಟ ಮಾಡ್ತಕ್ಕಂಥದ್ದು ದೊಡ್ಡ ದಂಧೆ. RCB ವರ್ಸಸ್ GT ಪಂದ್ಯದಲ್ಲಿ ಬ್ಲಾಕ್ ಟಿಕೆಟ್ ಮಾರಾಟ ಇದನ್ನಂತೂ ಪ್ರತಿ ಮ್ಯಾಚಲ್ಲೂ ಹಿಡಿತಾ ಇದ್ದಾರೆ. ಈಗ CCB ಪೊಲೀಸರು 15 ಜನರನ್ನು ಬಂಧಿಸಿದ್ದಾರೆ. ಕಾಂಪ್ಲಿಮೆಂಟರಿ ಟಿಕೆಟ್ಗಳನ್ನು ಬ್ಲಾಕ್ನಲ್ಲಿ ಮಾರಾಟ ಮಾಡ್ತಾ ಇದ್ರು ಆರೋಪಿಗಳು. ಕಾಂಪ್ಲಿಮೆಂಟರಿ ಟಿಕೆಟ್ಸ್ ಅಂದರೆ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಗೆ ಅಥವಾ ಅಲ್ಲಿ ಹೋಟೆಲ್ಗಳು, ಸಣ್ಣ ಸಣ್ಣ ಹೋಟೆಲ್ಗಳು ಇಟ್ಕೊಂಡಿದ್ದಾರೆ ಅವ್ರಿಗೆ ಅಂತ ಕೊಡೋದು, ಅದನ್ನೇ ಮಾರಾಟ ಮಾಡ್ಕೊಳ್ಳೋದು. 12,000ದಿಂದ 20,000 ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ರಂತೆ ಆರೋಪಿಗಳು. ಮಫ್ತಿಯಲ್ಲಿ ಕಾರ್ಯಾಚರಣೆ ನಡೆಸಿ ಆರೋಪಿಗಳನ್ನು ಬಂಧಿಸಿದ್ದಾರೆ ಪೊಲೀಸರು. ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ FIR ಕೂಡ ದಾಖಲಾಗಿದೆ. ಇದು ಬ್ಲಾಕ್ ಟಿಕೆಟ್ ದಂಧೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರಿಂದ ಪಡ್ಕೊಳ್ಳೋಣ. ಉಮೇಶ್, ಈ IPLನ ಆರಂಭಿಕ ಪಂದ್ಯಗಳಲ್ಲೂ ಹೀಗೆ ಆಗಿತ್ತು. ಅವ್ರು ಯಾರೋ ದೂರದ ಅಸ್ಸಾಂನಿಂದ, ಉತ್ತರ ಪ್ರದೇಶದಿಂದ ಜನರು ಕರ್ಕೊಂಬಂದು, ಅಪ್ರಾಪ್ತರನ್ನು ಕರ್ಕೊಂಬಂದು ಬ್ಲಾಕ್ ಟಿಕೆಟ್ ಮಾರಾಟ ಮಾಡಿಸ್ತಾ ಇದ್ರು. ಈಗ ಇವರೆಲ್ಲ ಯಾರು ಅಂತ ಸಿಕ್ಕಾಕೊಂಡ್ರು? ಅರವಿಂದ್, ಈಗ ಸಿಕ್ಕಿಬಿದ್ದಿರುವಂಥವರೆಲ್ಲ ಬಹುತೇಕ ಕಾಂಪ್ಲಿಮೆಂಟರಿ ಟಿಕೆಟ್ಗಳೇನಿರ್ತವೆ ಅವನ್ನ ಮಾರಾಟ ವೇಳೆಯಲ್ಲಿ CCB ಪೊಲೀಸರ ಕೈಗೆ ಸಿಕ್ಕಿಬಿದ್ದಿರುವಂಥದ್ದು. ಕಾಂಪ್ಲಿಮೆಂಟರಿ ಟಿಕೆಟ್ಗಳಂದರೆ ಬೇರೆ ಬೇರೆ ಇಲಾಖೆ ಅಧಿಕಾರಿಗಳಿಗೆ ಕೊಟ್ಟಿರ್ತಾರೆ. ಅಂದರೆ ಅವರು ಫ್ರೀಯಾಗಿ ಪಾಸನ್ನು ವಿತರಣೆ ಮಾಡುವಂಥದ್ದು. ಅಲ್ಲಿನ ಸಿಬ್ಬಂದಿ ಆಗಿರ್ಬೋದು, ನಗರದ ಬೇರೆ ಬೇರೆ ಇಲಾಖೆಯ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಫ್ರೀಯಾಗಿ ಕೊಡುವಂಥ ಕಾಂಪ್ಲಿಮೆಂಟರಿ ಟಿಕೆಟ್ಗಳು. ಅವನ್ನ ಬೇರೆ ಬೇರೆ ವ್ಯಕ್ತಿಗಳ ಮುಖಾಂತರ ಸ್ಟೇಡಿಯಂ ಬಳಿ 1,500, 3,000 ರೂಪಾಯಿ ಟಿಕೆಟ್ಗಳನ್ನು 15ರಿಂದ 20,000 ತನಕ ಮಾರಾಟ ಮಾಡ್ತಿದ್ದ 15 ಜನರನ್ನ CCB ಪೊಲೀಸರು ಬಂಧಿಸಿರುವಂಥದ್ದು. ಇದೇ ಕಾರ್ಯಾಚರಣೆಗೆಂದೇ ಪ್ರತಿ ಮ್ಯಾಚ್ ವೇಳೆಯಲ್ಲೂ ಕೂಡ CCB ಪೊಲೀಸರು ಮಫ್ತಿಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಮೊನ್ನೆ ಕೂಡ GT ಮತ್ತು ಬೆಂಗಳೂರು ಮ್ಯಾಚ್ ನಡೀತಿದ್ದಂಥ ವೇಳೆಯಲ್ಲಿ ಸುಮಾರು 15 ಜನರನ್ನು CCB ಪೊಲೀಸರು ಬಂಧಿಸಿರುವಂಥದ್ದು. ಈ ಹಿಂದೆ ಕೂಡ ಒಬ್ಬ ಚಂದ್ರಶೇಖರನ ವ್ಯಕ್ತಿಯನ್ನು ಬಂಧನ ಮಾಡಿದರು. ಆತನ ಬಳಿ ಸುಮಾರು 1 ಲಕ್ಷ ಬೆಲೆ ಟಿಕೆಟ್ಗಳು ಕೂಡ ಸಿಕ್ಕಿದ್ವು. ಆ ಸಂದರ್ಭದಲ್ಲಿ ಆ ಟಿಕೆಟ್ಗಳು ಅಷ್ಟೊಂದು 100 ಟಿಕೆಟ್ಗಳು ಹೇಗೆ ಬಂದವು ಅಂತ ಕಬ್ಬನ್ ಪಾರ್ಕ್ ಪೊಲೀಸರು ಪರಿಶೀಲನೆ ಮಾಡಿದಂಥ ವೇಳೆಯಲ್ಲಿ KCA ಸದಸ್ಯರೊಬ್ಬರು ನನಗೆ ಕೊಟ್ಟರು ಅನ್ನೋ ಮಾಹಿತಿಯನ್ನು ಆರೋಪಿ ಹೇಳಿದ್ದ. ಅದು ಇನ್ನೂ ಕೂಡ ತನಿಖೆ ಹಂತದಲ್ಲಿ ಇರುವಂಥದ್ದು. ಇದೇ ಸಂದರ್ಭದಲ್ಲೇ ಈಗ ಈ IPL ಪಂದ್ಯದ ವೇಳೆಯಲ್ಲಿ ಈ ಬ್ಲ್ಯಾಕ್ ಟಿಕೆಟ್ ಮಾರಾಟ ದಂಧೆಯನ್ನು ತಡೆಯೋದಕ್ಕೆ ಪೊಲೀಸರು ಎಲ್ಲ ರೀತಿಯ ಕ್ರಮ ಕೈಗೊಳ್ತಿದ್ರು ಕೂಡ ಕಾಂಪ್ಲಿಮೆಂಟರಿ ಟಿಕೆಟ್ಗಳನ್ನೇ ಇವರು ಈ ರೀತಿಯಾಗಿ ಮಾರಾಟ ಮಾಡ್ಕೋತಾ ಇದ್ದಾರೆ. ಅಂದರೆ ಒಳಗಡೆ ಇರುವಂಥ ಸಿಬ್ಬಂದಿ ಅಥವಾ ಅಲ್ಲಿ ಕೆಲಸ ಮಾಡುವಂಥವರ ಸಹಾಯ ಇಲ್ಲದೆ ಹೊರಗಡೆ ಈ ಮಟ್ಟಕ್ಕೆ ಟಿಕೆಟ್ಗಳು ಮಾರಾಡೋದಕ್ಕೆ ಚಾನ್ಸೇ ಇಲ್ಲ ಅನ್ನೋದು ಸದ್ಯಕ್ಕೆ ಪೊಲೀಸರ ಅನುಮಾನವಾಗಿರುವಂಥದ್ದು.